ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಸಾಂಪ್ರದಾಯಿಕ ಶೈಲಿಯಲ್ಲಿ ರಾಗಿ ತೆನೆದೊಂದು ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ. ಪ್ಲೀಸ್ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬನ್ನಿ ಇವಾಗ ರಾಗಿ ತೆನೆನ ಕಿತ್ಕೊಳ್ಳೋಣ. ಫ್ರೆಂಡ್ಸ್, ಇವಾಗ ರಾಗಿ ತೆನೆ ಎಲ್ಲನೂ ಕಿತ್ಕೊಂಬಂದು ಹಾಕ್ಕೊಂಡಿದ್ದೀನಿ. ಇದ್ದು ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಆವಾಗೆಲ್ಲ ನಾವು ಸಣ್ಣ ಮಕ್ಕಳಲ್ಲಿದ್ದಾಗೆಲ್ಲ, ಚಿಕ್ಕ ಹುಡುಗರು ಇದ್ದಾಗೆಲ್ಲ ನಮ್ಮಮ್ಮ ಈ ರೆಸಿಪಿನ ಮಾಡಿಕೊಡೋರು. ಈ ಹೊಲದ ಟೈಮ್ ಬತ್ತು ಅಂದರೆ ಇದನ್ನೆಲ್ಲ ಕಿತ್ಕೊಂಬಂದು ಈ ಥರ ನಮಗೆ ಮಾಡಿಕೊಟ್ರೆ ಅವಾಗ ತುಂಬಾ ಖುಷಿ ಆಗೋದು. ಮತ್ತು ಇದು ತುಂಬಾ ಟೇಸ್ಟಿಯಾಗಿಯೂ ಸಹ ಇರುತ್ತೆ. ಇದನ್ನು ತೆನೆಯ ಸುಟ್ಕೊಳ್ಳೋದಕ್ಕೆ ಈಗ ಸೌದೆಗಳನ್ನು ಸಹ ಮುರ್ಕೊಳ್ತಾ ಇದ್ದೀನಿ. ಈ ತೆನೆಯ ಫಸ್ಟು ಸೌದೆಗಳಾಕಿ ಬೆಂಕಿ ಹಾಕ್ಕೊಂಡು ಅದರಲ್ಲಿ ಸ್ವಲ್ಪ ಸುಟ್ಕೊಂಡು ಎಲ್ಲ ಉಚ್ಕೋಬೇಕು. ನೋಡಿ, ಇವಾಗ ರಾಗಿ ತೆನೆನ ಸುಟ್ಕೊಳ್ತಾ ಇದ್ದೀನಿ. ನಾವು ಆಗಿನ ಕಾಲದಲ್ಲೆಲ್ಲ ನಮ್ಮ ಮನೇಲಿ ನಮ್ಮ ತಾಯಿಯವರೆಲ್ಲ ನಾವು ಸಣ್ಣ ಮಕ್ಕಳಲ್ಲಿದ್ದಾಗ ಈ ಥರ ರಾಗಿ ತೆನೆ ತಂದುಬಿಟ್ಟು ಎಲ್ಲ ಹಿಂಗೆ ಸುಟ್ಬಿಟ್ಟು ಇದರಿಂದ ಒಂದು ರೆಸಿಪಿ ಕೊಡೋರು. ನೋಡಿ, ಇದನ್ನ ಹಿಂಗೆ ಸುಟ್ಕೊಂಡ್ಬಿಟ್ಟು ಹಿಂಗೆ ಮರಕ್ಕೆ ಉಚ್ಕೊಂಡ್ಬಿಡ್ಬೇಕು. ನೋಡಿ, ಇವಾಗ ಸುಟ್ಕೊಂಡಿದ್ದೀನಿ. ಮತ್ತೆ ಇವಾಗ ಉಚ್ಚಿನ ಬಿಸಿ ಇದೆ ತುಂಬ.
ನೋಡಿ ಇಷ್ಟು ರಾಗಿ ತೆನೆ ಸಿಕ್ಕಿದೆ. ಈಗ ಕೇರ್ಕೋಬೇಕೀಗ. ಈ ಧೂಳೆಲ್ಲ ಹೋಗುತ್ತೆ ಈ ಥರ ಕೇರ್ಕೊಂಡ್ರೆ. ಸಿದ್ಧಿಯೇ ಬಾ ಗಡಿಗೆ, ಗಡಿಗೆ ಬಾ, ಇಲ್ಲಿಗೆ ಬಾ, ಬಾ ಇಲ್ಲಿಗೆ, ಬಾ ಇಲ್ಲಿಗೆ. ನೋಡಿ ಹಸಿ ರಾಗಿ ತೆನೆ ರೆಸಿಪಿಗೆ ರಾಗಿ ತೆನೆ ಉಚ್ಕೊಂಡಿದ್ದೀನಿ, ಮತ್ತು ತೆಂಗಿನ ತುರಿ ಮತ್ತು ಸಕ್ಕರೆ, ಇದನ್ನು ಮೂರನ್ನೂ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸಕ್ಕರೆನಾರು ಹಾಕೋಬೋದು, ಇಲ್ಲಾಂದರೆ ಬೆಲ್ಲನಾರು ಹಾಕೋಬೋದು. ನಾನು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ. ನಮ್ಮ ಕಡೆ ರಾಗಿ ಸೀಸನಲ್ಲಿ ಈ ಥರ ಮಾಡ್ಕೊಂಡು ತಿಂತೀವಿ ನೋಡಿ. ಇದು ರಾಗಿ ತೆನೆದು ರೆಸಿಪಿ ಮಾಡ್ಕೊಂಡು ತಿನ್ನೋದ್ರಿಂದ ಇದರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ನೀವು ಟ್ರೈ ಮಾಡಿ. ಈ ಥರ ಪ್ರೋಟೀನ್ ಅಂಶ ಮಾತ್ರ ತುಂಬ ರಿಚ್ ಆಗಿದೆ ಇದರಲ್ಲಿ. ಟೇಸ್ಟ್ ಮಾಡಿ ನೋಡ್ತೀನಿ ಯಾವ ರೀತಿ ಬಂದಿದೆ ಅಂತ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿದೆ. ಹೊಸ್ದಾಗಿ ನನ್ನ ವೀಡಿಯೋಸ್ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಸಹ ಕ್ಲಿಕ್ ಮಾಡಿ. ನಾನು ಯಾವುದೇ ರೀತಿ ಹೊಸ ವೀಡಿಯೋಸ್ ಬಿಟ್ರೂ ಮೊದಲನೇ ನೋಟಿಫಿಕೇಷನ್ ನಿಮಗೆ ಬರ್ತೀವಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.